ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವರ ವಯಸ್ಸು ಬಂದ್ಬಿಟ್ಟು 45 ವರ್ಷ. ಕರೆಕ್ಟಾಗಿ ಮಾತು ಕೂಡ ಆಡ್ತಾ ಇಲ್ಲ. ಇವರು ಯಾರು ಏನು ಅನ್ನೋ ಒಂದು ಸರಿಯಾದ ಮಾಹಿತಿ ಇಲ್ಲ. ಆಗಲೇ ಸುಮಾರು ದಿನಗಳಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆನೇ ಹೋರಾಡ್ತಿದ್ದಾರಂತೆ. ಸೊ ಹೀಗಾಗಿ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಿಂದ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ವಿಡಿಯೋ ಶೇರ್ ಮಾಡಬೇಕು ಅಂದರೆ, ಯಾವುದೋ ಒಬ್ಬ ವ್ಯಕ್ತಿ ಅನಾಥವಾಗಿ ರಸ್ತೆಯಲ್ಲಿ ಸಾಯಬಾರ್ದು, ನಿರ್ಗತಿಕನಾಗಿ ಬದುಕಬಾರ್ದು ಅಂದರೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಅವರ ಮನೆಗೆ ಈ ವಿಡಿಯೋ ತಲುಪ್ಬೋದು. ಸೊ ಮನೆಯಿಂದ ಮಿಸ್ಸು ಕೂಡ ಆಗಿರ್ಬೋದು, ಅಥವಾ ಬುದ್ಧಿಭ್ರಮಣ ಇರ್ಬೋದು, ಏನಂತ ನಮಗೂ ಸರಿಯಾದ ಮಾಹಿತಿ ಇರೋದಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿದಂಥವ್ರು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿಕೊಡಿ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಿಂದ ಒಬ್ಬರು ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ. ಸರ್ ಯಾರು ಸರ್ ಇವರು? ಇವರು ಯಾರು ಅಂತ ನಮಗೂ ಗೊತ್ತಿಲ್ಲ, ಅವರು ಹೇಳಲ್ಲ. ಅವ್ರ ಕನ್ನಡ ಬರುತ್ತೆ ಹೆಂಗೋ ಅದು ಗೊತ್ತಿಲ್ಲ. ಸರಿ, ಅದು ಕೇಳಿದ್ರೆ ಅವ್ರೇನು ಮಾತಾಡ್ತಿಲ್ಲ. ಹಿಂದಿಲಿ ಕೇಳಿದ್ರು ಕೆಲವರು, ಅದಕ್ಕೂ ಅವರು ಉತ್ತರ ಕೊಡ್ತಾ ಇಲ್ಲ. ಇವರು ಹುಷಾರಿಲ್ಲದೆ ಏನೋ ಎಲ್ಲ ಕಂಪ್ಲೇಂಟ್ ಇದ್ದಾಗ ಏನೋ ನಮ್ಮವರು ನೆಲಮಂಗಲ ಮಾದನಾಯಕನಹಳ್ಳಿ ಸ್ಟೇಷನಿಂದ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ತಗೊಂಡ್ಮೇಲೆ ಇವಾಗ ಹುಷಾರಾಗಿದ್ದಾರೆ. ಅವ್ರ ಕಡೆ ಯಾರೂ ಇಲ್ಲ ಅಂತ ಗೊತ್ತಾದಾಗ ಇಲ್ಲಿಗೆ ನೀವು ಸೇರಿಸ್ಕೊತೀರಾ ಅನ್ನೋ ಕಾರಣದಿಂದ ನಿಮ್ಮ ಹತ್ರ ಕರ್ಕೊಂಡ್ಬಂದು ಬಿಡ್ತಾ ಇದ್ದೀವಿ. ನೀವು ಅದಕ್ಕೆ ಹೆಲ್ಪ್ ಮಾಡಬೇಕು, ಅವ್ರನ್ನ ನೋಡ್ಕೊಂಡು. ಥ್ಯಾಂಕ್ ಯು, ಖಂಡಿತ ನೋಡೋಣ. ಸೊ ಒಂದ್ಸತಿ ಇವ್ರನ್ನ ತೋರಿಸಿ. ಭಯ್ಯ ನಮಸ್ತೆ. ನಮಸ್ತೆ ನಮಸ್ತೆ. ಕ್ಯಾ ನಾಮ್? ಹೆಸರೇನು? ಹೆಸರೇನು? ಕನ್ನಡ ಬರುತ್ತಾ? ಹೆಸರೇನು? ಹೆಸರೇನು? ನಾಮ್ ನಾಮ್ ಹೇಳಿ. ನಿಮ್ಮ ಹೆಸರು? ಹೆಸರು ಹೇಳಿ. ಯಾರಾದ್ರೂ ಇದ್ದಾರಾ? ಮಾತಾಡ್ಸಿ. ನಿಮ್ಮ ಹೆಸರು ಏನು? ಮನೆಯಲ್ಲಿ ಹೇಳಿ ಏನಾದ್ರು ಒಂಚೂರು. ಲಕ್ಷ್ಮಣ್. ತುಮಾರ ನಾಮ್ ಲಕ್ಷ್ಮಣ್? गाँव किधर? मने गाँव. तुम्हारा आदमी है इधर है बेंगलोर में? क्या नाम भैया तुम्हारा? मोबाइल नंबर है ना तुम्हारा पास? मोबाइल नंबर? तुम्हारा आदमी का मोबाइल नंबर बोलो. मोबाइल नंबर नहीं. ಓಕೆ ಸ್ನೇಹಿತರೆ, ಇವ್ರ ಬಗ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ. ಅವರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೊಬೈಲ್ ನಂಬರ್ ಆಗಲಿ ಏನೂ ಇಲ್ಲ. ರಸ್ತೆಯಲ್ಲಿ ಬಿದ್ದಿರ್ತಾರೆ ಪಾಪ. ಸೊ ಅವ್ರನ್ನ ರಕ್ಷಣೆ ಮಾಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಸೊ ಈಗ ಬನ್ನಿ, ಕೆಳಗೆ ಬನ್ನಿ. ಆಯ್ಯೆ ನೀಚೆ ಅಜಯ್. ಓಡಾಡ್ತಾರ? ಅಂದರೆ ಅಷ್ಟು ಫಾಸ್ಟ್ ಇಲ್ಲ, ಒಂದು ಸ್ವಲ್ಪ ನಿಧಾನವಾಗಿ ಓಡಾಡ. ಬನ್ನಿ ಇಟ್ಕೊಂಡು. ನಿಮ್ಮ ಹೆಸರು ಸರ್? ಜನಾರ್ದನ್. ನೋಡಿ, ಒಳ್ಳೆ ಕೆಲಸ ಮಾಡಿದ್ದೀವಿ ಇವತ್ತು. ಕೆಲಸ ಅಲ್ವಾ? ಸೊ ನೋಡಿದ್ದೀರಾ ಈ ಸಂಸ್ಥೆ ಬಗ್ಗೆ ಯಾವತ್ತಾದರೂ? ದಯವಿಟ್ಟು ಈ ವಿಡಿಯೋ ನೋಡುವಂಥವ್ರು ದಯವಿಟ್ಟು ಈ ವಿಡಿಯೋ ನೋಡೋವಂಥವ್ರು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಅವ್ರಿಗೆ ವಾರಸ್ದಾರರು ಯಾರು ಏನು ಅಂತ ಸರಿಯಾದ ಮಾಹಿತಿ ಇಲ್ಲ, ಯಾವ ಊರವರು ಅಂತ ಗೊತ್ತಿಲ್ಲ, ಸರಿಯಾಗಿ ಏನು ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಅವ್ರ ಕಂಡೀಷನ್ನ ನೀವು ಈ ವಿಡಿಯೋದಲ್ಲಿ ನೋಡಿರ್ತೀರಾ. ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಆರೋಗ್ಯ ಸಮಸ್ಯೆನೂ ಎದ್ದು ಕಾಣ್ತಾ ಇದೆ. ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ವಾರಸ್ದಾರರು ಪತ್ತೆ ಆದರೆ ಇಮಿಡಿಯೇಟಾಗಿ ಅವ್ರ ಊರಿಗೆ ಕಳಿಸ್ಕೊಡ್ಬೋದು. ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮಾದನಾಯಕನಹಳ್ಳಿಯ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿವರೆಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಜನಾರ್ದನ್ ಸರ್ಗೆ ಧನ್ಯವಾದ, ಹಾಗೆ ಡ್ರೈವರ್ ಸರ್ಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಈ ಥರ ಬೀದಿಯಲ್ಲಿ ಮಲಗಿದವ್ರನ್ನ ಅನಾಥರು ಕಂಡ ಬಂದಾಗ ಈ ಥರ ಸ್ಟೇಷನಿಂದ ಲೆಟರ್ ಮಾಡಿ ಕಳಿಸ್ಕೊಡ್ತೀರಾ. ಸೊ ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಅವ್ರ ಒಂದು ಜೀವ ಉಳಿಸಿದ ಪುಣ್ಯ ನಿಮಗೂ ಸಿಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಸೊ ದಯವಿಟ್ಟು ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಇರಲಿ 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 ಇರಲಿ, ಬನ್ನಿ ದೊಡ್ಡವರು, ಬನ್ನಿ ನೀವು.